ತಾಯೇ ತಾಯೆ ಬೇಡಂ ವರವ ತಾನನ್ಯಾಯದಲ್ಲಿ ನಿಮ್ಮನು ನಿರರ್ಥಕ ನೋಯಿಸಿದನು. ಅದ ನೆನೆಯದಿರಿ ಸರ್ವಾಪರಾಧವನು. ದಾಯಗೆಡೆ ನಿನ್ನವರು ಕೊಲುವರೆ ಕಾಯಲಾಪವರುಂಟೆ. ನಿನ್ನವರು ಕೊಲುವರೆ ಕಾಯಲಾಪವರುಂಟೆ. ವರಸತ್ಯಾಯುಧರಲೆ ನೀವೋ ಎನ್ನುತ್ತ ತಿಳುಹಿದನೋ ಧೃತರಾಷ್ಟ್ರ. ತಾಯಿ ದ್ರೌಪದಿ, ಏನು ಬೇಕಾದರೂ ವರವನ್ನು ಕೇಳು, ನಾನು ಈಗಲೇ ಕೊಡುವೆ. ಅನ್ಯಾಯವಾಗಿ ನಿರರ್ಥಕವಾಗಿ ನಿಮ್ಮನ್ನೆಲ್ಲರನ್ನೂ ನಾನು ನೋಯಿಸಿದ್ದೇನೆ. ಈಗ ಅದನ್ನೆಲ್ಲದನ್ನು ಮರೆತು ನನ್ನ ಈ ಅಪರಾಧವನ್ನೆಲ್ಲ ಕ್ಷಮಿಸಿ ನೀನು ವರವನ್ನು ಬೇಡಿಕೋ ತಾಯಿ, ನಾನು ಕೊಡ್ತೇನೆ ಅಂತ ಧೃತರಾಷ್ಟ್ರ ದ್ರೌಪದಿಗೆ ಹೇಳ್ತಾ ಇದ್ದಾನೆ. ಒಂದು ವೇಳೆ ಏನಾದರೂ ನಿಮ್ಮವರು ಧರ್ಮವನ್ನು ತಪ್ಪಿ ನಮ್ಮನ್ನು ಕೊಲ್ಲುವವರಾಗಿದ್ದರೆ ನಮ್ಮನ್ನು ರಕ್ಷಿಸುವವರಾದರೂ ಯಾರಿರ್ತಾ ಇದ್ದರು? ನಿಮ್ಮ ಹತ್ರ ಸತ್ಯ ಅನ್ನುವಂಥ ಆಯುಧ ಇದೆ, ನಮ್ಮ ಹತ್ರ ಈ ದುಷ್ಟತನವೆಂಬುದು ಇದೆ. ಸ್ವಲ್ಪ ಸಮಾಧಾನ ಮಾಡ್ಕೋ. ಇವೆಲ್ಲ ತಪ್ಪಿಗಾಗಿ ನಾನು ನಿನಗೆ ವರವನ್ನು ಕೊಡ್ತೇನೆ, ಆ ವರವನ್ನು ನೀ ಕೇಳು ದ್ರೌಪದಿ ಅಂತ ಧೃತರಾಷ್ಟ್ರ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ವರವನಿತ್ತಿರೆ ಮಾವ ಭೂಮೀಶ್ವರರ ದಾಸ್ಯವ ಬಿಟ್ಟು ಕಳೆ. ಮತ್ತೆರಡನೆಯ ವರವೇನೋ ವಚನಿಸು ಕೊಟ್ಟೆ ನಿನಗೆ. ಮಾವ ವರರು ಕೋದರ ನಕುಲ ಸಹದೇವರಿಗೆ ಕೊಡಿ ಶಸ್ತ್ರಾಸ್ತ್ರ ಗಜರಥ ತುರಗನಿಕರವನು ಎಂದಡೆ. ಎಂದನು ಮತ್ತೆ ಧೃತರಾಷ್ಟ್ರ. ಆಗ ದ್ರೌಪದಿಯು ಸಮಾಧಾನ ಮಾಡಿಕೊಂಡು ಹೀಗೆ ಹೇಳ್ತಾಳೆ, ಆಗಲಿ ಮಾವನವರೇ, ನಿಮ್ಮ ಈ ವರವನ್ನು ನಾನು ಸ್ವೀಕರಿಸ್ತೇನೆ. ಮೊದಲನೇ ವರವಾಗಿ ನೀವು ನಮ್ಮನ್ನು ನಿಮ್ಮ ಮಕ್ಕಳ ಈ ರಾಜರ ದಾಸ್ಯದಿಂದ ದೂರ ಮಾಡಬೇಕು, ನಮ್ಮನ್ನು ಈ ಬಂಧನದಿಂದ, ದಾಸ್ಯದ ಬಂಧನದಿಂದ ಬಿಡಿಸಬೇಕು, ವಿಮೋಚಿತರಾಗಿ ಮಾಡಬೇಕು ಅಂತ ಕೇಳ್ಕೊತಾಳೆ. ಆಗಲಿ ತಥಾಸ್ತು ಅಂತ ಧೃತರಾಷ್ಟ್ರ ಹೇಳ್ತಾನೆ. ಮತ್ತು ಇನ್ನೊಂದು ವರವನ್ನು ಕೇಳು ಅಂತ ಹೇಳಿದಾಗ ಅರ್ಜುನ, ಭೀಮ, ನಕುಲ ಸಹದೇವರುಗಳನ್ನು ಅವರವರ ಶಸ್ತ್ರಾಸ್ತ್ರಗಳು, ಗಜ, ಕುದುರೆಗಳು, ರಥಗಳು ಇವದೆಲ್ಲದನ್ನೂ ಬಿಡಿಸಿ ಅವರವರಿಗೆ ಕೊಡಿಸ್ಬೇಕು ಅನ್ನೋಂಥ ಈ ಎರಡು ಮುಖ್ಯವಾದಂಥ ವರವನ್ನು ದ್ರೌಪದಿ ಈ ಕ್ಷಣದಲ್ಲಿ ಈ 51ನೇ ಪದ್ಯದಲ್ಲಿ ಹೇಳ್ತಾಳೆ.